ಬೆಳಗಾವಿ ಬ್ರೇಕಿಂಗ್. ಬೆಳಗಾವಿಯಲ್ಲಿ ಮನೆಗಳ್ಳರ ಅಟ್ಟಹಾಸಕ್ಕೆ ಕೊನೆಗೂ ಬ್ರೇಕ್. ಸಿಟಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆಯಲ್ಲಿ 67 ಲಕ್ಷ ಮೌಲ್ಯದ ಚಿನ್ನಾಭರಣ ವಶ್, 5 ಖತರ್ನಾಕ್ ಕಳ್ಳರ ಬಂಧನ. ಬೆಳಗಾವಿ ನಗರದಲ್ಲಿ ಆತಂಕ ಸೃಷ್ಟಿಸಿದ್ದ ಮನೆಗಳ್ಳರ ಗ್ಯಾಂಗ್ಗೆ ಕೊನೆಗೂ ಸಿಟಿ ಪೊಲೀಸರು ಕಟ್ಟುನಿಟ್ಟಿನ ಪಾಠ ಕಲಿಸಿದ್ದಾರೆ. ಅಮನ್ ನಗರ, ಉಜ್ವಲ್ ನಗರ, ಮಾರುತಿ ನಗರ, ಶಾಹು ನಗರ ಹಾಗೂ ವೀರಭದ್ರ ನಗರ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಸರಣಿ ಕಳ್ಳತನ ನಡೆಸುತ್ತಿದ್ದ 5 ಆರೋಪಿಗಳನ್ನು ಬಂಧಿಸಲಾಗಿದೆ. ಬಂಧಿತರನ್ನು ರಿಹಾನ್ ದಫೇದಾರ, ಮಲ್ಲಿಕ್ ಹುಬ್ಬಳ್ಳಿ, ಅರ್ಮಾನ್ ಶೇಖ್, ಖಲೀಲ್ ಹುಬ್ಬಳ್ಳಿ ಹಾಗೂ ಶಾಹನವಾಜ್ ಪಠಾಣ್ ಎಂದು ಗುರುತಿಸಲಾಗಿದೆ. ಇವರಿಂದ 415 ಗ್ರಾಂ ಚಿನ್ನ ಹಾಗೂ 1 ಕಿಲೋ 329 ಗ್ರಾಂ ಇತರ ಆಭರಣಗಳು ಸೇರಿದಂತೆ ಒಟ್ಟು 67.09 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಈ ಸಂಬಂಧ ಒಟ್ಟು 11 ಪ್ರಕರಣಗಳನ್ನು ದಾಖಲಿಸಲಾಗಿದೆ. ನಗರ ಪೊಲೀಸ್ ಆಯುಕ್ತರಾದ ಭೂಷಣ್ ಬೋರಸೆ ಅವರು ಮಾತನಾಡಿ, ಮನೆಗಳ್ಳತನ ತಡೆಗಟ್ಟಲು ಲಾಕ್ ಹೌಸ್ ಬೀಟ್ ಸಿಸ್ಟಮ್ ಜಾರಿಗೆ ತಂದಿದ್ದೇವೆ. ಈಗಾಗಲೇ 220ಕ್ಕೂ ಹೆಚ್ಚು ಜನರು ಇದರ ಪ್ರಯೋಜನ ಪಡೆದಿದ್ದಾರೆ. ಸಾರ್ವಜನಿಕರು ಸಹಕಾರ ನೀಡಿದರೆ ಇಂತಹ ಅಪರಾಧಗಳನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಬಹುದು ಎಂದು ಹೇಳಿದ್ದಾರೆ. ವೀರಭದ್ರನಗರ ಇಲ್ಲಿ ಸುಮಾರು ಮನೆ ಕಳ್ಳದೊಂದು ಪ್ರಕರಣಗಳು ಆಗಿತ್ತು. ಈ ಪ್ರಕರಣಗಳು ಜಾಸ್ತಿ ಆದ್ಮೇಲೆ ನಮ್ಮ DCP ಕ್ರೈಮ್ ಅವರು ಒಂದು ಸ್ಪೆಷಲ್ ಕ್ರೈಮ್ ಟೀಮ್ ತಂಡ ರಚನೆ ಮಾಡಿದರು. ಆ ತಂಡದ್ದು ಈ ಮೊದಲನೇ ಸಕ್ಸಸ್ಫುಲ್ ಕಾರ್ಯಾಚರಣೆ. ಇದರಲ್ಲಿ ಅವರು 5 ಆರೋಪಿಗಳಿಗೆ ದಸ್ತಗಿರಿ ಮಾಡಲು ಯಶಸ್ವಿಯಾಗಿದ್ದಾರೆ. ಈ ಆರೋಪಿಗಳು ರಿಹಾನ್ ದಫೇದಾರ್ 18 ವರ್ಷ, ವೈಭವ್ ನಗರ್, ಮಲಿಕ್ ಹುಬ್ಬಳ್ಳಿ 26 ವರ್ಷ, ವೀರಭದ್ರ ನಗರ್, ಅರ್ಮಾನ್ ಶೇಖ್ 18 ವರ್ಷ, ಜುಗಾಯಿ ನಗರ್, ಕುಡ್ಚಿ ತಾಲೂಕಾ ರಾಯಬಾಗ್. ಈ 3 ಮಂದಿ ಕಳ್ಳತನ ಮಾಡ್ತಾ ಇದ್ರು ಮತ್ತು ಇವರಿಂದ ಆ ಸ್ಟೋಲನ್ ಪ್ರಾಪರ್ಟಿದು ರಿಸೀವರ್ ಇನ್ನು 2 ಇದ್ರು, ಖಲೀಲ್ ಹುಬ್ಬಳ್ಳಿ, ವೀರಭದ್ರ ನಗರ್ ಮತ್ತು ಶಾನವಾಜ್ ಪಠಾಣ್, ಇವರು ಕೂಡ ವೀರಭದ್ರ ನಗರ್ ಅವರು. ಇವರು ಆ ಪ್ರಾಪರ್ಟಿ ರಿಸೀವ್ ಮಾಡಿಕೊಂಡು ಇವರಿಗೆ ದುಡ್ಡು ಕೊಡ್ತಾ ಇದ್ರು. ಸೊ ಈ ಒಟ್ಟು 5 ಮಂದಿಗೆ ಸಿಕ್ಯೂರ್ ಮಾಡಿಕೊಂಡು ಅವರಿಂದ 415 ಗ್ರಾಂ ಬಂಗಾರದ ಆಭರಣಗಳು ಮತ್ತು 1 kg 329 ಗ್ರಾಂ ತೂಕದ ಬೆಳ್ಳಿ ಆಭರಣಗಳು, ಒಟ್ಟು 67.9 ಲ್ಯಾಕ್ ವರ್ತ್ ಆಭರಣಗಳು ಸೀಸ್ ಮಾಡೋಕ್ಕೆ ನಮ್ಮವರು ಯಶಸ್ವಿಯಾಗಿದ್ದಾರೆ. ಇದರಲ್ಲಿ 11 ಪ್ರಕರಣಗಳು ನಮ್ದು ಪತ್ತೆಯಾಗಿದೆ. ಮಾಳಮಾರುತಿ ಪೊಲೀಸ್ ಠಾಣೆದು 7 ಪ್ರಕರಣಗಳು, APMC ಪೊಲೀಸ್ ಠಾಣೆದು 3 ಪ್ರಕರಣಗಳು ಮತ್ತು ಮಾರ್ಕೆಟ್ ಪೊಲೀಸ್ ಠಾಣೆದು 1. ಒಟ್ಟು 11 ಕೇಸಸ್ ಇದರಲ್ಲಿ ನಮ್ದು ಪತ್ತೆಯಾಗಿದೆ. ಈ ಕಾರ್ಯಾಚರಣೆಯಲ್ಲಿ ನಮ್ಮ ಮಾಳಮಾರುತಿ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ BR ಗಡ್ಡೇಕರ್, PSI ಶ್ರೀ ಹೊನ್ನಪ್ಪ ತಲ್ವಾರ್, PSI ಶ್ರೀ ಶ್ರೀಶೈಲ್ ಹುಳಗೇರಿ, ಶ್ರೀ ಉದಯ್ ಪಾಟೀಲ್ PSI, ಶ್ರೀ PM ಮೋಹಿತೆ PSI, ಮಾಳಮಾರುತಿ ಪೊಲೀಸ್ ಠಾಣೆ ಮತ್ತು ಸಿಬ್ಬಂದಿ ಜನರಲ್ ಶ್ರೀ BF ಬಸ್ತವಾಡ್, ಶ್ರೀ ಅರುಣ್ ಕುಂಬ್ಳೆ, ಶ್ರೀ MG ಕುರೇರ್, ಶ್ರೀ ಜಗನ್ನಾಥ್ ಭೋಸ್ಲೆ, ಶ್ರೀ M ಕಲ್ಲಪ್ಪನಾವರ್, ಶ್ರೀ CJ ಚಿನ್ನಪ್ಪಗೋಳ್, ಶ್ರೀ KB ಗೋರಾನಿ, ಶ್ರೀ CI ಚಿಗ್ರಿ, ಶ್ರೀ ಮಹೇಶ್ ಒಡೆಯಾರ್, ಶ್ರೀ ಮಲ್ಲಿಕಾರ್ಜುನ್ ಗಾಡ್ವಿ, ಶ್ರೀ ದೇವರಡ್ಡಿ ಹೆಬ್ಬಾಳ್ ಹಾಗೂ ನಮ್ಮ ಟೆಕ್ನಿಕಲ್ ಟೀಮ್ ಶ್ರೀ ರಮೇಶ್ ಅಕ್ಕಿ, ಮಹಾದೇವ್ ಕಾಸಿದ್ ಮತ್ತು ಫಿಂಗರ್ ಪ್ರಿಂಟ್ ತಂಡ ಇನ್ಸ್ಪೆಕ್ಟರ್ ಶ್ರೀ ಆನಂದ್ ಮೇತ್ರಿ, ಬಾಹುಬಲಿ ಅನ್ಗಾಳೆ, ವಿಶ್ವನಾಥ್ ಮಠಪತಿ, ಸೋಮಶೇಖರ್ ಸಂತೋಷ್, ಇವರು ಎಲ್ಲ ಈ ಕೆಲಸ ಮಾಡಿದ್ದಾರೆ. ಇನ್ನು ನಾವು ಸಬ್ ಡಿವಿಷನ್ ವೈಸ್ ತಂಡ ರಚನೆ ಮಾಡಿದ್ವಿ. ಅವ್ರ ತರ ಕೂಡ ಸಾಕಷ್ಟು ಸುಳಿವು ಇದೆ. ಬರೋ ದಿನಗಳಲ್ಲಿ ಕೂಡ ನಾವು ಇದೇ ತರ ಈ ಪ್ರಾಪರ್ಟಿ ಆಫೆನ್ಸಸ್ ಪತ್ತೆ ಮಾಡ್ತೀವಿ. ಹಾಗೇನೆ ನಮ್ದು ಮನೆ ಕಳ್ಳತನ ತಡೆಗಟ್ಟಲು ಬೆಳಗಾವಿ ನಗರದಲ್ಲಿ ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್ ಒಂದು ಚಾಲ್ತಿಯಲ್ಲಿ ಇದೆ. ಆ ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್ ನಲ್ಲಿ ಸಾರ್ವಜನಿಕರು ಮನೆ ಬಿಟ್ಟು ಹೋಗುವಾಗ ಒಂದು ವಾಟ್ಸ್ಆಪ್ ನಂಬರ್ ನಾವು ಕೊಟ್ಟಿದ್ದೀವಿ. ನಮ್ಮ ಪೊಲೀಸ್ ವೆಬ್ಸೈಟ್, ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ನಲ್ಲಿ ಆ ನಂಬರ್ ಕೂಡ ಅವೈಲೇಬಲ್ ಇದೆ. ಈ 2 ತಿಂಗಳಲ್ಲಿ ನಮಗೆ ಇನ್ನೂವರೆಗೆ 225
ಮನೆಯವರು ನಮಗೆ ಮಾಹಿತಿ ನೀಡಿದ್ದಾರೆ ಕಿ ನಾವು ಮನೆ ಬಿಟ್ಟು ಹೋಗ್ತಾ ಇದ್ದೀವಿ, 1 ದಿನ 2 ದಿನ 1 ವಾರ. ಈ ಮನೆಗಳಲ್ಲಿ ಕಳ್ಳತನ ಆಗಿಲ್ಲ. ಯಾಕೆಂದ್ರೆ ಅವ್ರ ಮನೆದು ಮಾಹಿತಿ ನಮ್ಗೆ ನೀಡಿದ ಮೇಲೆ ಅವರು ಕಾನ್ಫಿಡೆನ್ಷಿಯಲ್ ಆಗಿ ನಾವು ಮಾಹಿತಿ ಇಟ್ಟಿದ್ದೀವಿ. ಬರೀ ಬೀಟ್ ಕಾನ್ಸ್ಟೇಬಲ್ಗೆ ನಾವು ನೈಟ್ ಡ್ಯೂಟಿ ಕಾನ್ಸ್ಟೇಬಲ್ಗೆ ಅದು ಕೊಡ್ತಾ ಇದ್ದೀವಿ. ಅವರು ಆ ಮನೆಗೆ ರಾತ್ರಿ 1 ಗಂಟೆಯಿಂದ 5 ಗಂಟೆವರೆಗೆ ಅಥವಾ 12 ಗಂಟೆಯಿಂದ 5 ಗಂಟೆವರೆಗೆ ಕನಿಷ್ಠವಾದ 2 ಸಲ 3 ಸಲ ಆ ಮನೆಗೆ ಹೋಗಿ ಅದರ ಸುತ್ತಮುತ್ತಲು ಚೆಕ್ ಮಾಡ್ತಾ ಇದ್ದಾರೆ. ಸಾರ್ವಜನಿಕರಿಗೆ ನಮ್ದು ಕೋರಿಕೆ ಇದೆ, ನಿಮ್ಮ ಮನೆದು ಕಳ್ಳತನ ಪ್ರಿವೆಂಟ್ ಮಾಡಕ್ಕೆ ನಮಗೆ ಸಹಾಯ ಮಾಡಿ. ನೀವು ಮನೆ ಬಿಟ್ಟು ಬೇಕಾದ್ರೆ ದಯವಿಟ್ಟು ಈ ಲಾಕ್ಡ್ ಹೌಸ್ದು ಮಾಹಿತಿ ನಮಗೆ ನೀಡಿ. ಬರೋ ದಿನಗಳಲ್ಲಿ ಕೂಡ ಈ ನಮ್ಮ ತಂಡ ಒಳ್ಳೆ ಕೆಲಸ ಮಾಡುತ್ತೆ ಅಂತ ನಮಗೆ ಆಸೆ ಇದೆ. ಎಲ್ಲರಿಗೆ ನಾನು ಗುಡ್ ಸರ್ವಿಸ್ ಎಂಟ್ರಿ ಮತ್ತು ಕ್ಯಾಶ್ ರಿವಾರ್ಡ್ಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಮನೆ ಕಳ್ತಾರೆ, ಎಲ್ಲ ಮನೆ ಕಳ್ತಾರೆ. HBT ಏನಾಗುತ್ತೆ, ಇವ್ರಿಗೆ ಕಳ್ಳರಿಗೆ ಫುಲ್ ಡಿಸ್ಪೋಸಲ್ ಮಾಡಕ್ಕೆ ಆಗಲ್ಲ. ಸೊ ರಿಸೀವರ್ ಅಂತ ಒಂದು ನಮ್ಮ IPC ನಲ್ಲಿ ಕೂಡ ಇದೆ, ರಿಸೀವಿಂಗ್ ಸ್ಟೋಲನ್ ಪ್ರಾಪರ್ಟಿ ಕೂಡ ಒಂದು ಆಫೆನ್ಸ್ ಇದೆ. ಸೊ ಇವರು ಅದು ಮೆಲ್ಟ್ ಮಾಡ್ಬಿಡ್ತಾರೆ ಲೋಕಲ್ ಅಂಗಡಿನಲ್ಲಿ ಅಥವಾ ಮುತ್ತೂಟ್ ಫೈನಾನ್ಸ್ ನಲ್ಲಿ ಇಡ್ತಾರೆ. ಸೊ ರಿಸೀವರ್ ಯಾರ ಕೆಲಸ ಮಾಡ್ತಾ ಇದ್ರು ಆ ರಿಸೀವರ್ಗೆ ಕೂಡ ಇದರಲ್ಲಿ ದಸ್ತಗಿರಿ ಮಾಡ್ಲಿಕ್ಕೆ ನಮ್ಮ ತಂಡ ಯಶಸ್ವಿಯಾಗಿದೆ. ಯೂಶುವಲಿ ಏನಾಗುತ್ತೆ, ಸಾಕಷ್ಟು ಇದು ಇಂಟ್ರಾಗೇಷನ್ ನಲ್ಲಿ ನಮ್ಗೇನ್ ಗೊತ್ತಾಗಿದೆ ಅಂದ್ರೆ ಡೇ ಟೈಮ್ ನಲ್ಲಿ ಇವರು ರೇಖಿ ಮಾಡ್ತಾರೆ. ಹಾನಿನ ಒಂದು ಬೂಟಿ ತಗೊಂಡು ಅಥವಾ ಹೂಗಳು ತಗೊಂಡು ಬೀದಿಲಿ ತಿರ್ಗಾಡೋದು. ಆವಾಗ ಇವರು ವಾಚ್ ಮಾಡ್ತಾ ಇರ್ತಾರೆ ಯಾವ ಮನೆಗೆ ಲಾಕ್ ಇದೆ. ಕೆಲವು ಸೆಂಟ್ರಲ್ ಡೋರ್ ಲಾಕ್ ಇದ್ರೆ ಕೂಡ ಆ ಮನೆ ಬಾಗಿಲು ಎದುರುಗಡೆ ಆ ಕಸ ಸೇರುತ್ತೆ, ಮನೆದವರು ಇಲ್ಲ ಅಂದ್ರೆ ಲೈಟ್ ಬಂದಿರುತ್ತೆ. ಈ ಬೇಸಿಕ್ ಫೀಚರ್ ಅವರು ಅಬ್ಸರ್ವ್ ಮಾಡ್ತಾರೆ, ಮೆಂಟಲಿ ಮಾರ್ಕ್ ಮಾಡಿರ್ತಾರೆ. ನೈಟ್ ಅಲ್ಲಿ ಹೋಗಿ ಕಳ್ಳತನ ಮಾಡ್ತಾರೆ. ಆ ರಾಡ್ ವಗೇರಾ ನೀವು ನೋಡಿದರೆ ಇಟ್ ಟೇಕ್ಸ್ ಓನ್ಲಿ 3 seconds ಟು ಬ್ರೇಕ್ ಅ ಲಾಕ್. ಸೆಂಟ್ರಲ್ ಲಾಕ್ ಇದ್ರೆ ಕೂಡ ಒಂದು ಕ್ರೋಬಾರ್ ಇರುತ್ತೆ, ಇಟ್ ಟೇಕ್ಸ್ 3 seconds. ಸೊ ಪ್ರಿಕಾಷನರಿ ಮೇಜರ್ ಏನಿರ್ಬಹುದು ಅಂದ್ರೆ, ಸಿಂಪ್ಲೆಸ್ಟ್ ಮೇಜರ್ಸ್ ಅಂದ್ರೆ ಮನೆ ಒಳಗಡೆ ಚಿನ್ನ ಆಭರಣಗಳು ಜಾಸ್ತಿ ಇಡಬಾರ್ದು. ಲಾಕರ್, ಬ್ಯಾಂಕ್ ಲಾಕರ್ ಫೆಸಿಲಿಟಿ ಇದ್ರೆ ದಯವಿಟ್ಟು ಅದು ಬಳಸಬೇಕು. ಇಲ್ಲಾಂದ್ರೆ ನೀವು ಮನೆ ಬಿಟ್ಟು ಹೋಗ್ತಾ ಇದ್ರೆ ನಿಮ್ ನೆಂಟರ ಮನೆಯಲ್ಲಿ ಇದ್ರೆ ಅಟ್ಲೀಸ್ಟ್ ಅದು ನೀವು ಕೊಟ್ಟು ಹೋಗ್ಬೋದು. ಅದರಿಂದ ಈ ಪ್ರಿಕಾಷನರಿ ಮೇಜರ್ಸ್ ಇಂದ ಅಟೆಂಪ್ಟ್ ಆದ್ರೆ ಕೂಡ ಲಾಸ್ ಜಾಸ್ತಿ ಆಗಲ್ಲ. ಈಗ ಮೊನ್ನೆ ನಮ್ಮಲ್ಲಿ 800 ಗ್ರಾಮ್ ಚಿನ್ನ ಕಳ್ಳತನ ಆಗಿದೆ. ಒಂದು ಮನೆಯಲ್ಲಿ 500 ಗ್ರಾಮ್ ಚಿನ್ನ, ತುಂಬಾ ಜಾಸ್ತಿ ಇದೆ. ಅವ್ರದ್ದು ಲೈಫ್ ಟೈಮ್ದು ಮೆಹನತ್ ಇರುತ್ತೆ, ನಮ್ಗೆ ಕೂಡ ಬೇಜಾರಾಗುತ್ತೆ. ಮತ್ತು ಈ ಎಲ್ಲ ಇಲ್ಲಿವರೆಗೆ ನಮ್ಗೆ 12 ಫಿಂಗರ್ ಪ್ರಿಂಟ್ ಸಿಕ್ಕಿದೆ, ನಮ್ಗೆ ಚಾನ್ಸ್ ಪ್ರಿಂಟ್ ಸೀನ್ ಆಫ್ ಕ್ರೈಮ್ ನಲ್ಲಿ. ಉತ್ತರ ಪ್ರದೇಶದ್ದು ಗ್ಯಾಂಗ್ ಇದೆ, ಮಹಾರಾಷ್ಟ್ರದ್ದು ಗ್ಯಾಂಗ್ ಇದೆ, ಮಧ್ಯಪ್ರದೇಶದ್ದು ಗ್ಯಾಂಗ್ ಇದೆ, ನಮ್ಮ ಗುಲ್ಬರ್ಗಾದು ಒಂದು ಗ್ಯಾಂಗ್ ಇದೆ. ಅವರಿಗೆ ಕೂಡ ನಾವು ಹುಡುಕ್ತಾ ಇದ್ದೀವಿ. ಸೊ ಕಳ್ಳಂದು ಕೆಲಸ ಬಹಳ ಸುಲಭ ಇದೆ. ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್, ಎನರ್ಜಿ ಇವರಿಗೆ ಹಿಡ್ಕೊಳ್ಳೋದು, ಇದು ರಿಕವರಿ ಮಾಡೋದು. ನಮ್ಮ ತಂಡ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಬರೋ ದಿನಗಳಲ್ಲಿ ಕೂಡ ನಾವು ಇದು ಕಂಟಿನ್ಯೂ ಮಾಡ್ತೀವಿ. ಟೋಟಲ್ ಇಷ್ಟು ಲೀಗಲ್ ಆಗಿದೆ ಸರ್. ಇನ್ನು 3 ಕೇಸಲ್ಲಿ ಆಗಿಲ್ಲ ಸರ್. ಅವ್ರು ಶೂರ್ ಇವರು ಆಕ್ಚುಲಿ 14 ಕೇಸ್ನಲ್ಲಿ ನೋಡಿದ್ರು, 11 ಕೇಸ್ನಲ್ಲಿ ಪತ್ತೆ ಆಗಿದೆ. ಇನ್ನು 3 ಕೇಸ್ದು ಇವರು ಪತ್ತೆ ಮಾಡ್ತಾ ಇದ್ದಾರೆ. ಫಸ್ಟ್ ಟೈಮ್ ಆಫ್ ಸರ್, ಇದು ಲಾಕ್ಡ್ ಹೌಸ್ ಏನಿದೆಲ್ಲ ಆ ಟೈಮ್ದಲ್ಲಿ ಸಿಬ್ಬಂದಿ ಹೋಗ್ತಾರೆ, ಆ ಟೈಮ್ಲಿ ಯಾರೋ ಇಲ್ಲ ಅನ್ಸಿರ್ಲಿಲ್ಲ. ದೇ ಆರ್ ವೆರಿ ಸ್ಮಾರ್ಟ್. ದೇ ವಿಲ್ ನಾಯ್ಸ್ ಕೇಳಿದ ತಕ್ಷಣ ಡಿಸಪಿಯರ್ ಆಗ್ತದೆ. ಅದರ ಜೊತೆಗೆ ನಮ್ದು ಒಂದು MCCTNS ಅಂತ ಒಂದು ಮೊಬೈಲ್ ಆ್ಯಪ್ ಇದೆ. ನೀವು ತೀರಾ ಲೇಟ್ ನೈಟ್ ತಿರುಗಾಡ್ತಾ ಇದ್ರೆ ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ಬೋದು. MCCTNS ಆ್ಯಪ್ನಲ್ಲಿ ಏನ್ ಮಾಡಿದ್ದಾರೆ, ಪೂರ್ತಿ ಕರ್ನಾಟಕ ರಾಜ್ಯದ್ದು ಯಾರ್ಯಾರು ಕಳ್ಳರಿದ್ದಾರೆ ಎಲ್ಲರದು ಫಿಂಗರ್ ಪ್ರಿಂಟ್ದು ಡೇಟಾಬೇಸ್ ಇದೆ ಅಲ್ಲಿ. ನಮ್ಮ ಹತ್ರ ಒಂದು ಮೊಬೈಲ್ ಆ್ಯಪ್ ಇದೆ ಮತ್ತು ಒಂದು ಅಟ್ಯಾಚ್ಮೆಂಟ್ ಇದೆ. ನೀವು ಸಿಮ್ ತಗೊಳಕ್ಕೆ ಹೋಗ್ತೀರಿ, ಯಾವ ಅಂಗಡಿನವನು ಹೇಗೆ ನಿಮ್ಮ ಫಿಂಗರ್ ಪ್ರಿಂಟ್ ತಗೋತಾನೆ ಅದೇ ತರ ಅಟ್ಯಾಚ್ಮೆಂಟ್ ನಮ್ಮ ಹತ್ರ ಕೂಡ ಇದೆ. ಸೊ ನೈಟ್ 1 ಗಂಟೆ 2 ಗಂಟೆ ನಮ್ಗೆ ಯಾರೋ ಸಸ್ಪಿಷಿಯಸ್ ವ್ಯಕ್ತಿ ಸಿಕ್ಕಿದ್ದಾರೆ ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್ ಹತ್ರ, ನಾವು ಚೆಕ್ ಮಾಡ್ತೀವಿ. ಅದರಲ್ಲಿ ಸಾಕಷ್ಟು ಹಳೆ MOB ಸಿಗ್ತಾ ಇದ್ದಾರೆ ನಮ್ಗೆ. ಸೊ ಅದು ಕೂಡ ಕಡ್ಡಾಯವಾಗಿ ನಾವು ಈ ಮನೆ ಕಳ್ಳತನ ಜಾಸ್ತಿ ಯಾವಾಗ ಆಗುತ್ತೆ, ನಾವು ಕಡ್ಡಾಯವಾಗಿ ನಮ್ಮ ಸಿಬ್ಬಂದಿ ಅಧಿಕಾರಿಗೆ ನೈಟ್ ರೌಂಡ್ ಅವರಿಗೆ ಜಾಸ್ತಿ ಚೆಕ್ ಮಾಡಕ್ ಹೇಳ್ತೀವಿ. ಆವರೇಜ್ ನಮ್ದು 100 ಮಂದಿಗೆ ಡೈಲಿ ನೈಟ್ ಅಲ್ಲಿ ಚೆಕ್ ಮಾಡ್ತಾ ಇದ್ದಾರೆ. ಯಾವಾಗ ಕಳ್ಳತನ ಶುರು ಆಗುತ್ತೆ ನಾವು ಮತ್ತೆ ಅದು ಆ ನೈಟ್ ಅಲ್ಲಿ ಒತ್ತಡ ಹಾಕೊಂಡು 200-300 ಮಾಡ್ತೀವಿ.
ಯಾಕಂದ್ರೆ ಯಾರು ಕಂಡು ಬಂದ್ರೆ ನಿಮ್ಗೆ 1 ಗಂಟೆಗೆ ಏನ್ ಕೆಲಸ ನಿಮ್ಗೆ ಅಂತ. ಪಾಪ ಕೆಲವರು ಈ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುವವರು ಇರ್ತಾರೆ, ಕೆಲವು ಹೋಟೆಲ್ ಅಂಗಡಿನಲ್ಲಿ ಮಾಡುವವರು ಇರ್ತಾರೆ. ಬಟ್ ಅದರಿಂದ ಒಂದು ಸೈಕಲಾಜಿಕಲ್ ಭಯ ಉಂಟಾಗ್ತದೆ ಅವರಿಗೆ, ಪೊಲೀಸ್ ಚೆಕಿಂಗ್ ಮಾಡ್ತದೆ ಅಂತ. ಸೊ CCTV ಕೂಡ ನಾವು ಎಲ್ಲ ಸಾರ್ವಜನಿಕರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ನೀವು ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಇಲ್ಲಿ ದಯವಿಟ್ಟು ಒಂದು CCTV ಕಡ್ಡಾಯವಾಗಿ ನಿಮ್ದು ರೋಡ್ ಫೇಸಿಂಗ್ ಮಾಡಿ. ಅದರಿಂದ ನಮಗೆ ಎಲ್ಲ ಕ್ರೈಮ್ಗೆ ಪ್ರಿವೆನ್ಷನ್ಗೆ ಕೂಡ ಅನುಕೂಲ ಆಗುತ್ತೆ ಮತ್ತು ಡಿಟೆಕ್ಷನ್ಗೆ ಕೂಡ ಈ ಕಾಲದಲ್ಲಿ CCTV ಇಂದ ನಮಗೆ ಬಹಳ ತುಂಬಾ ಅನುಕೂಲ ಆಗ್ತಾ ಇದೆ. ಏನು ಕೆಲಸ ಇದೆ? ಕೂಲಿ ಕೆಲಸ? ಕೂಲಿ ಕೆಲಸ, ನೋ ಆರ್ಗನೈಸ್ ಜಾಬ್. ಫಸ್ಟ್ ಟೈಮ್ ಅಫೆಂಡರ್ ಇದ್ದಿದ್ದರಲ್ಲಿ ಇಟ್ ಇಸ್ ಮೋರ್ ಡಿಫಿಕಲ್ಟ್ ಟು ಡಿಟೆಕ್ಟ್ ದ ಕೇಸ್. ಎಸ್, ಚಾನ್ಸ್ ಪ್ರಿಂಟ್ ಸಿಗಲ್ಲ. ಸೊ ಅದು ಇನ್ಫಾರ್ಮೇಶನ್ ಆಧಾರದ ಮೇಲೆನೆ. ಈ ಕಾರ್ಯಾಚರಣೆಯಲ್ಲಿ ಉತ್ತಮ ಸೇವೆ ಸಲ್ಲಿಸಿದ ಪೊಲೀಸ್ ಸಿಬ್ಬಂದಿಗೆ ಪ್ರಶಂಸೆ ಹಾಗೂ ಬಹುಮಾನ ಘೋಷಿಸಲಾಗಿದೆ. ವರದಿ ಮಹಾಂತೇಶ್ ಎಸ್ ಹುಲಿಕಟ್ಟಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.